ಫಾರ್ ಎಕ್ಸಾಂಪಲ್ ಹೇಳೋದಾದ್ರೆ ಧರಣಿ ಮಂಡಲ ಮಧ್ಯದೊಳಗೆ ಓ ಗಂಡಸರೇ ನೀವೆಷ್ಟು ಒಳ್ಳೆಯವರು, ಲವ್ ಮೀ ಆರ್ ಹೇಟ್ ಮೀ, ಆಪರೇಷನ್ ಜಾಕ್ಪಾಟ್ನಲ್ಲಿ CID 999 ಗುರುನಂದನ್ ಅವರು ಆ್ಯಕ್ಟ್ ಮಾಡಿದ್ರು. ಈ ಸೈಬರ್ ಯುಗದೊಳ್ ನವಯುಗ ಮಧುರ ಪ್ರೇಮ ಕಾವ್ಯಂ. ಎಲ್ರಿಗೂ ನಮಸ್ಕಾರ. ಟೈಟ್ಲು ತಮ್ಮನೆಲ್ಲೂ ನೋಡಿದಾಗ ನಿಮಗೆ ಪಕ್ಕ ಗೊತ್ತಾಗಿರುತ್ತೆ ನಾನು ಸಿನಿಮಾದ ಬಗ್ಗೆನೇ ಮಾತಾಡೋಕ್ಕೆ ಬಂದಿದ್ದೀನಿ ಅಂತ. ಈ ಟಾಪಿಕ್ ಯಾಕೆ ತೆಗೆದುಕೊಂಡೆ ಅಂತಂದರೆ, ಈ ವಾರ ಒಟ್ಟು 7 ಸಿನಿಮಾಗಳು ಬಿಡುಗಡೆ ಆಗಿವೆ. ಅದರಲ್ಲಿ ರೈತರ ಮಕ್ಕಳಿಗೆ ಹೆಣ್ಣು ಕೊಡಿ, ಇದು ಅತಿ ಉದ್ದನೆಯ ಶೀರ್ಷಿಕೆ ಇರೋ ಸಿನಿಮಾದ ಹೆಸರು. ಹೀಗಾಗಿ ಈ ಬಗ್ಗೆನೇ ಯಾಕೆ ಒಂದು ವಿಡಿಯೋ ಮಾಡಬಾರ್ದು ಅಂದ್ಕೊಂಡೆ ಈ ವಿಡಿಯೋ ನಾನು ಮಾಡ್ತಾಯಿದ್ದೀನಿ. ಇನ್ಫ್ಯಾಕ್ಟ್ ಇನ್ನೊಂದು 2-3 ವಾರಗಳಲ್ಲಿ ಕಾಲದಲ್ಲಿ ಹಿಂಗಿರಲಿಲ್ಲ ಅನ್ನೋ ಒಂದು ಉದ್ದನೆಯ ಶೀರ್ಷಿಕೆ ಇರುವ ಸಿನಿಮಾನು ಕೂಡ ರಿಲೀಸ್ ಆಗ್ತಾ ಇದೆ. ಹೀಗಾಗಿ ಒಂದಿಷ್ಟು ನನಗನ್ಸಿರೋದು, ನನ್ನ ಅನುಭವಕ್ಕೆ ಬಂದಿರೋ ಒಂದಿಷ್ಟು ವಿಚಾರಗಳನ್ನು ನಿಮ್ಮೊಂದಿಗೆ ಹಂಚ್ಕೊಳ್ತಾ ಇದ್ದೀನಿ. ಶೀರ್ಷಿಕೆಯ ಬಗ್ಗೆ ಅಂದರೆ ಟೈಟ್ಲ್. ಈಗ ಒಂದು ಟೈಟ್ಲನ್ನು ಯಾವ ರೀತಿ ನಿರ್ಧರಿಸ್ತಾರೆ ಅಂದರೆ, ನಾರ್ಮಲ್ ಆಗಿ ಒಂದು ಕಥೆಯನ್ನು ಬರೆದಾಗ 2 ರೀತಿ ಇರುತ್ತೆ. ಒಂದು ಟೈಟ್ಲ್ ಇತ್ತಂದರೆ ಆ ಟೈಟ್ಲಿಗೆ ಜಸ್ಟಿಫೈ ಆಗೋ ಥರ ಒಂದು ಕಥೆನ ಎಳೆದ್ಬಿಟ್ಟು ಅದಕ್ಕೆ ಏನು ಬೇಕೋ ಆ ಪಾತ್ರಗಳು ಅದು ಯಾವ ರೀತಿ ಇರುತ್ತೆ ಅದು ಎಲ್ರಿಗೂ ಗೊತ್ತಿರೋ ವಿಚಾರಣೆ. ಎರಡನೇದು ಬಂದ್ಬಿಟ್ಟು ಒಂದು ಕಥೆನ ಬರೆದಾಗ ಆ ಪಾತ್ರನೋ ಆ ಸನ್ನಿವೇಶಕ್ಕೋ ಅದು ಏನು ಸೂಕ್ತ ಅನಿಸುತ್ತೋ ಅದನ್ನು ಶೀರ್ಷಿಕೆಯಾಗಿ ಟೈಟ್ಲಾಗಿ ಇಡ್ತಾರೆ. ಎಲ್ಲ ಕಥೆಗಾರರು ಮಾಡೋದಷ್ಟೇ, ಚಿತ್ರಕರ್ಮಿಗಳಾಗಿರ್ಬೋದು, ಕಾದಂಬರಿಕಾರರಾಗಿರ್ಬೋದು, ಪುಸ್ತಕಗಳು ಏನೇ ಬೇರೆ ಏನೋ ಒಂದು ಕತೆ ಬರೆದಾಗ ಅದಕ್ಕೆ ಸೂಕ್ತವಾದ ಟೈಟ್ಲ್ ಇಡೋದು, ಇಲ್ಲಾಂದರೆ ಆ ಟೈಟ್ಲಿಗೆ ತಕ್ಕಂತೆ ಜಸ್ಟಿಫೈ ಕೊಡೋಕ್ಕೆ ಒಂದು ಕತೆಗಳನ್ನ ಮಾಡ್ಕೊಳ್ಳೋದು. ಸೊ ಇದರಲ್ಲಿ ಏನು ಟ್ವಿಸ್ಟ್ ಅಂತಂದರೆ, ಕೆಲವರು ಒಂದು ಅಕ್ಷರನೋ 2 ಅಂದರೆ ಅಕ್ಷರ ಅಂತಂದರೆ ಒಂದು ಪದನೋ 2 ಪದಗಳೋ ಅಥವಾ 2-3 ಪದಗಳೋ ಈ ಥರ ಹೆಸರುಗಳನ್ನ ಇಡ್ತಾರೆ. ಅಂದರೆ ಕಾದಂಬರಿ ಲೋಕದಲ್ಲಿ ಆ ಕಾದಂಬರಿ ಪುಸ್ತಕ ಲೋಕದ ಬಿಟ್ಬಿಡೋಣ, ಸಿನಿಮಾ ಕ್ಷೇತ್ರಕ್ಕಂತ ಬಂದರೆ ಈ ರೀತಿ ಒಂದಿಷ್ಟು ಟೈಟ್ಲ್ಗಳು ಅಂದರೆ ಒಂದು ಅಕ್ಷರದಿಂದ ಟೈಟ್ಲ್ಗಳನ್ನ ಹಿಡ್ಕೊಂಡು ತುಂಬ ಉದ್ದನೆಯ ಶೀರ್ಷಿಕೆ ಟೈಟ್ಲ್ಗಳ ಸಿನಿಮಾಗಳನ್ನು ಕೂಡ ನಾನು ನೋಡಿದ್ದೀನಿ. ಅಂದರೆ ಆ ಟೈಟ್ಲ್ಗಳನ್ನ ನೋಡಿದಾಗ ಒಂದೊಂದ್ಸರಿ ಏನಪ್ಪ ಇಷ್ಟು ಉದ್ದ ಹೆಂಗಪ್ಪ ಹೇಳೋದು ಅನಿಸಿರೋದು ಇದೆ. ವಾವ್, ಎಷ್ಟು ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿದೆಯಲ್ಲ ಅಂತ ಅನಿಸಿದ್ದು ಕೂಡ, ಆ ಥರ ಅನಿಸಿದ ಸಿನಿಮಾಗಳ ಟೈಟ್ಲು ಕೂಡ ತುಂಬ ಇವೆ. ಅವುಗಳನ್ನ ನಿಮ್ಮೊಂದಿಗೆ ಹಂಚಿಕೊಳ್ಬೇಕು ಅಂತ ಈ ವಿಡಿಯೋನ ನಾನು ಮಾಡ್ತಾಯಿದ್ದೀನಿ. ನಟ ನಿರ್ದೇಶಕ ಉಪೇಂದ್ರ ಅವ್ರನ್ನೇ ಉದಾಹರಣೆಗೆ ತೆಗೆದುಕೊಳ್ಳೋದಾದರೆ, ಅವರು ಒಂದಿಷ್ಟು ವಿಚಿತ್ರ ಹೆಸರು, ಅಂದರೆ ವಿಚಿತ್ರ ಅನ್ನೋಕ್ಕಿಂತ ಅವರ ಟೈಟ್ಲ್ ಆ ಥರ ಆಗಿಬಿಡುತ್ತೆ. ಸೊ ಅದು ಪ್ರೇಕ್ಷಕರ ಮನಸ್ಸಿನಲ್ಲೂ ಕೂಡ ಒಂದು ರಿಜಿಸ್ಟರ್ ಆಗುತ್ತೆ. ಈ ಥರದೊಂದು ಸಿನಿಮಾ ಬರ್ತಾ ಇದೆಯಲ್ಲ, ಅಥವಾ ಈ ಥರ ಒಂದು ಸಿನಿಮಾ ಬಂದಿದೆ ಅಲ್ವಾ ಅನ್ನೋದೊಂದು. ಕಾಶಿನಾಥ್ ಅವ್ರ ಸಿನಿಮಾಗಳು ಅಷ್ಟೇ, ಅವರು ಆಲ್ಮೋಸ್ಟ್ ಅಲ್ಲಿ ಅಕ್ಷರಗಳಿಂದನೇ ಪ್ರಾರಂಭ ಮಾಡ್ತಾರೆ. ಇನ್ನು ನಮ್ಮ ಭರ್ಜರಿ ಭರಾಟೆ ಡೈರೆಕ್ಟರ್ ಅವರು ಅಷ್ಟೇ ಬ ಅಕ್ಷರದಿಂದನೇ ಶುರು ಮಾಡ್ತಾರೆ. ಎಸ್ ನಾರಾಯಣ ಅವರು ಛ ಅಕ್ಷರದಿಂದ ಶುರು ಮಾಡ್ಕೋತಾರೆ. ಆದರೆ ಈಗ ಬದಲಾದ ಕಾಲಘಟ್ಟ ಟೆಕ್ನಾಲಜಿಲೆಲ್ಲ ಚೇಂಜ್ ಆಗಿದೆ. ವಾಟ್ ಎವರ್ ಇರಲಿ, ಈ ಥರ ಅಂದರೆ ಒಂದು ಟೈಟ್ಲು ಕೂಡ ಒಂದು ಸಿನಿಮಾದ ಮೇಲೆ ಅಥವಾ ಯಾವುದೋ ಒಂದು ಸಾಹಿತ್ಯ ಕ್ಷೇತ್ರಗಳು ಯಾವುದೋ ಒಂದು ಪ್ರಾಡಕ್ಟ್ ಆಗಿರ್ಬೋದು, ಅದ್ರ ಮೇಲೆ ಪ್ರಭಾವ ಅಂತೂ ತುಂಬ ಬೀರಿರುತ್ತೆ. ಕೆಲವೊಂದು ಸರಿ ಆ ಟೈಟ್ಲು ನೋಡಿಬಿಟ್ಟೆ ಈ ಸಿನಿಮಾ ನೋಡಬೇಕು ಅಂತ ಅನಿಸಿದ್ದು ಉದಾಹರಣೆಗಳಿದೆ. ಅಂದರೆ ಈಗ ಮೊದಲನೇದಾಗಿ ಹೇಳೋದಾದರೆ, ನಾನು ಒಂದು ಅಕ್ಷರದ ಪದದ ಶೀರ್ಷಿಕೆಗಳನ್ನ ಹೇಳೋದಾದರೆ, ಎಕ್ಸಾಂಪಲ್ ಉಪೇಂದ್ರ ಅವ್ರದ್ದೇ ತೆಗೆದುಕೊಳ್ಳೋಣ. ಎ ಬರುತ್ತೆ, ಉಷ್ ಬರುತ್ತೆ, ಸ್ವಸ್ತಿಕ್, ಅದು ಸ್ವಸ್ತಿಕ್ 3 ಅಕ್ಷರ ಆಗ್ಬೋದು, ಬಟ್ ಅದು ಸಿಂಬಲ್ ತೊಗೊಂಡ್ರು. ಓಂ. ಇನ್ನು ಕ ಅಂತ ಒಂದು ಸಿನಿಮಾ ಬಂದಿದೆ, ಥ ಅಂತ ಒಂದು ಸಿನಿಮಾ ಬಂದಿದೆ, ಸ್ತ್ರೀ ಅಂತ ಒಂದು ಸಿನಿಮಾ ಬಂದಿದೆ, ಶ್ರೀ ಅಂತಲೂ ಬಂದಿದೆ. ಇವೆಲ್ಲ ಒಂದೇ ಅಕ್ಷರನ, ಅಂದರೆ ಕೆಲವೊಂದಿಷ್ಟು ಮರ್ತಿರ್ಬೋದು, ಇರಲಿ. 4-5 ಪದಗಳನ್ನ ಸೇರಿಸ್ಬಿಟ್ಟು ಒಂದು ಸಿನಿಮಾ ಮಾಡಿದಂಥದ್ದು ಒಂದಿಷ್ಟು ಲಿಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಯಾಕಂದರೆ ತುಂಬ ಸಿನಿಮಾಗಳು ಇದು ಆಗಿರೋದ್ರಿಂದ ಎಕ್ಸಾಂಪಲ್ಗೆ ಹೇಳೋದಾದರೆ, ಅಂದರೆ ಇವು ನಾರ್ಮಲ್ ಉದ್ದನೆಯ ಶೀರ್ಷಿಕೆಯ ಸಿನಿಮಾಗಳು ಇವು. ಆಸೆಗೊಬ್ಬ ಮೀಸೆಗೊಬ್ಬ, ಬ್ಯೂಟಿಫುಲ್ ಮನಸ್ಸುಗಳು, ನಾವಿಬ್ಬರು ನಮಗಿಬ್ಬರು, ರಾಯರು ಬಂದರು ಮಾವನ ಮನೆಗೆ, ಮಾತಾಡು ಮಲ್ಲಿಗೆ, ನಾನು ಹೇಮಂತ್ ಅವಳು ಸೇವಂತಿ, ನೀನು ನಕ್ಕರೆ ಹಾಲು ಸಕ್ಕರೆ, ನನ್ನ ಹೆಂಡತಿ ಚೆಂದಾಗಿದ್ದಾಳೆ, ಸುಂದರ ನೀನು ಸುಂದರಿ ನಾನು, ನಂಬರ್ 73 ಶಾಂತಿ ನಿವಾಸ, ಲವ್ ಮಿ ಆರ್ ಹೇಟ್ ಮೀ. ಅಂದರೆ ಇದು ಡಾರ್ಲಿಂಗ್ ಕೃಷ್ಣ ಅವರು ಮತ್ತು ನಮ್ಮ ರಚ್ಚು ಮೇಡಮ್ ಅವರು ಆ್ಯಕ್ಟ್ ಮಾಡಿರೋ ಸಿನಿಮಾ. ಅದು ಬಹುಶಃ ಅದೇನು ನಿಂತೋಯ್ತು ಏನೋ ಅದ್ರ ಬಗ್ಗೆ ಐಡಿಯಾ ಇಲ್ಲ, ಬಟ್ ಇದು ನಾರ್ಮಲ್ ಉದ್ದದ ಒಂದು ಶೀರ್ಷಿಕೆಯ ಸಿನಿಮಾನೇ. ಇನ್ನು ಉಳಿದಂತೆ ಸಂತೆಯಲ್ಲಿ ನಿಂತ ಕಬೀರ, ಚಿನ್ನ ನಿನ್ನ ಮುದ್ದಾಡುವೆ, ಆಪರೇಷನ್ ಡೈಮಂಡ್ ರಾಕೆಟ್, ಸಿಂಗಾಪೂರಿನಲ್ಲಿ ರಾಜ ಕುಳ್ಳ, ಮದುವೆ ಮಾಡು ತಮಾಷೆ ನೋಡು, ರೀ ಸ್ವಲ್ಪ ಬರ್ತೀರಾ, ಮಾರಿ ಕಣ್ಣು ಹೋರಿ ಮೇಲೆ, ಪಟ್ಟಣಕ್ಕೆ ಬಂದ ಪತ್ನಿಯರು, ಭೂಲೋಕದಲ್ಲಿ ಯಮರಾಜ, ಅನುರಾಗ ಅರಳಿತು, ಮೋಡ ಕವಿದ ಅವತರಣ ಈ ವಾರ ರಿಲೀಸ್ ಆಗಿದೆ ಸಿನಿಮಾ. ಗಂಡ ಊರಿಗೆ ಹೋದಾಗ, ಕಟಾರಿ ವೀರ ಸುರಸುಂದರಾಂಗಿ, ಬಾನಲ್ಲೇ ಮಧುಚಂದ್ರಕ್ಕೆ, ಎಡಕಲ್ಲು ಗುಡ್ಡದ ಮೇಲೆ, ಪ್ರೀತಿ ಏಕೆ ಭೂಮಿ ಮೇಲಿದೆ, ಬಂಗಾರ ಸಣ್ಣ ಬಂಗಾರದ ಮನುಷ್ಯ, ಏಯ್ ನಾನು ಭೀಷ್ಮ ಕಣೋ, ಹಾಂಗ್ಕಾಂಗ್ನಲ್ಲಿ ಏಜೆಂಟ್ ಅಮರ್, ಪ್ರೀತಿ ಮಾಡೋ ಹುಡುಗರಿಗೆಲ್ಲ, ಕಳ್ಬೆಟ್ಟದ ದರೋಡೆಕೋರರು, ಈ ಹೃದಯ ನಿನಗಾಗಿ, ಬಾ ಬರೋ ರಸಿಕ. ಇರಲಿ, ಈ ಥರ ಸಿನಿಮಾಗಳು ತುಂಬ ಇದೆ, ಇಲ್ಲ ಅನ್ನಲಿಲ್ಲ. ಬಟ್ ನನಗೆ ವಿಶೇಷ ಅನಿಸಿದ್ದು ಈಗಿರೋ ಟೈಟ್ಲುಗಳು ಅತಿ ಉದ್ದನೆಯ
ಶೀರ್ಷಿಕೆ ಇರುವ ಕನ್ನಡ ಸಿನಿಮಾಗಳು. ಫಸ್ಟ್ ನೆನಪಾಗೋದೇ ಕಾಶಿನಾಥ್ ಅವರ ಮೀಸೆ ಹೊತ್ತ ಗಂಡಸಿಗೆ ಡಿಮ್ಯಾಂಡ್ ಅಪ್ಪೋ ಡಿಮ್ಯಾಂಡ್. ಅಬ್ಬಾ, ಹೆಸರು ಹೇಳೋಕ್ಕೆ ಎಷ್ಟು ಉದ್ದದ ಟೈಟ್ಲ್ ಹೇಳಿದೆ ನೋಡಿ, ಬಟ್ ಅಟ್ರಾಕ್ಟಿವ್ ಆಗಿತ್ತು ಆ ಟೈಟ್ಲು. ರಂಗೇನ ಹಳ್ಳಿಯಾಗೆ ರಂಗಾದ ರಂಗೇಗೌಡ, ಓ ಗಂಡಸರೇ ನೀವೆಷ್ಟು ಒಳ್ಳೆಯವರು, 3 ಗುಟ್ಟು 1 ಸುಳ್ಳು 1 ನಿಜ. ನಂದನ್ ಅವ್ರು ಆ್ಯಕ್ಟ್ ಮಾಡ್ರೋ ಸೈಬರ್ ಯುಗದೊಳ್ ನವಯುಗ ಮಧುರ ಪ್ರೇಮ ಕಾವ್ಯಂ. ಯಪ್ಪ, ಸ್ವಲ್ಪ ಕಷ್ಟ ಅನಿಸುತ್ತೆ, ಇರಲಿ. 666 ಆಪ್ರೇಷನ್ ಡ್ರೀಮ್ ಥಿಯೇಟರ್, ಹ್ಞೂ ಅಂತೀಯ ಹ್ಞೂ ಅಂತೀಯ. ಇನ್ನು ನಮ್ಮ ರಿಷಬ್ ಶೆಟ್ಟರು ಡೈರೆಕ್ಷನ್ ಮಾಡಿರೋ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಾಸರಗೋಡು, ಕೊಡುಗೆ ರಾಮಣ್ಣ ರೈ. ಬಟ್ ಟೈಟ್ಲ್ ತುಂಬ ಅಟ್ರಾಕ್ಷನ್ ಆಗಿತ್ತು, ಉದ್ದಾಗಿದ್ರು ಕೂಡ ತುಂಬ ಟೈಟ್ಲ್ ಅಟ್ರಾಕ್ಷನ್ ಆಗಿತ್ತು. ಅಲ್ಲಿ ರಾಮಾಚಾರಿ ಇಲ್ಲಿ ಬ್ರಹ್ಮಚಾರಿ, ಧರಣಿ ಮಂಡಲ ಮಧ್ಯದೊಳಗೆ. ಸೊ ಹೀಗೆ ಭೂಮಿ ತಾಯಿಯ ಚೊಚ್ಚಲ ಮಗ, ಅಲ್ಲಿದೆ ನಮ್ಮನೆ, ಇಲ್ಲಿ ಬಂದೆ ಸುಮ್ಮನೆ. ಆಮೇಲೆ ಉಪೇಂದ್ರ ಅವರು ಆ್ಯಕ್ಟ್ ಮಾಡಿದ್ರು ಭೀಮೂಸ್ ಬ್ಯಾಂಗ್ ಬ್ಯಾಂಗ್ ಕಿಡ್ಸ್. ಇದೇ ಸಿನಿಮಾ ಈಗ ರಕ್ತ ಕಾಶ್ಮೀರಾಗಿ ಇದೇ ವರ್ಷ ಬಿಡುಗಡೆಯಾಗಿ ಒಂದು ತಕ್ಕಮಟ್ಟಕ್ಕೆ ಹೆಸರು ಕೂಡ ಮಾಡಿತು. ಇನ್ನು ನಮ್ಮ ರವಿಚಂದ್ರನ್ ಅವರು ಅವರೇ ಕತೆ ಚಿತ್ರಕಥೆ ಬರೆದು ನಿರ್ಮಾಣ ನಿರ್ದೇಶನ ಮಾಡ್ತಿರಕ್ಕಂಥ ಐ ಆಮ್ ಗಾಡ್ ದ ಕ್ರೇಜಿ. ಈ ಸಿನಿಮಾ ಟೈಟ್ಲು ಕೂಡ ಇಷ್ಟು ಉದ್ದ ಇದೆ. ಸೊ ಹೀಗೆ ಕೆಲವೊಂದು ಟೈಟ್ಲ್ಗಳು ಕೂಡ ಎಷ್ಟು ಇಂಟ್ರೆಸ್ಟಿಂಗ್ ಅನಿಸುತ್ತಲ್ವ. ಸೊ ಹೀಗಾಗಿ ಇದೊಂಥರ ವಿಚಿತ್ರ ಅನುಭವ ಅನ್ನಿಸ್ತು ಕೂಡ, ನಿಮಗೂ ಹಂಗೆ ಅನಿಸಿರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ನಿಮಗೆ ಈ ಥರ ಟೈಟ್ಲ್ಗಳು ಅಂದರೆ ನಾನೇನಾದ್ರು ಮರ್ತಿದ್ರೆ ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ, ಅಥವಾ ಈ ವಿಡಿಯೋ ಹೆಂಗಿತ್ತು ಅಂತ ಕಾಮೆಂಟ್ ಮಾಡಿ ತಿಳಿಸಿ. ನೋಡಿ, ಒಂದು ಸಿನಿಮಾಗೆ ಕತೆ, ಚಿತ್ರಕಥೆ, ಕಲಾವಿದರು, ಟೆಕ್ನಿಷಿಯನ್ ಹೇಗೆ ಮುಖ್ಯ ಆಗ್ತಾರೋ ಅದೇ ರೀತಿ ಈ ಚಿತ್ರದ ಟೈಟ್ಲು ಕೂಡ ಮುಖ್ಯ ಆಗುತ್ತೆ. ಹೀಗಾಗಿ ಈ ಟೈಟ್ಲ್ಗಳು, ಉದ್ದನೆಯ ಟೈಟ್ಲ್ಗಳು, ನಾರ್ಮಲ್ ಉದ್ದ, ಸಿಮಿಲರ್, ಈ ಥರ ಇರೋ ಒಂದಿಷ್ಟು ಟೈಟ್ಲ್ಗಳ ಬಗ್ಗೆ ನಾನು ಈ ವಿಡಿಯೋ ಮಾಡಿದ್ದೀನಿ. ನೋಡೋಣ ನಿಮ್ಗೇನು ಅನಿಸುತ್ತಾ ಕಾಮೆಂಟ್ ಮಾಡಿ ತಿಳಿಸಿ. ಧನ್ಯವಾದಗಳು.